ಯುದ್ಧೋನ್ಮಾದದ ಮೂವರು ಗಂಡುಗಲಿಗಳು ಹುಟ್ಟಿದ್ದೇ ಗ್ರಹಣದ ದಿನ. ಅಮೆರಿಕನ್ ಖ್ಯಾತ ಜ್ಯೋತಿಷಿ ನೀಡಿದ ಮಾಹಿತಿ ಈಗ ವೈರಲ್ ಆಗ್ತಿದೆ. ಈ ಕಡೆ ಯುದ್ಧೋನ್ಮಾದ, ಆ ಕಡೆ ಆ ಗಂಡುಗಲಿಗಳು ಹುಟ್ಟಿದ್ದೆ, ಮೂವರು ಗಂಡುಗಲಿಗಳು ಹುಟ್ಟಿದ್ದೆ ಗ್ರಹಣದ ದಿನ. ಅಮೆರಿಕನ್ ಖ್ಯಾತ ಜ್ಯೋತಿಷಿ ನೀಡಿದಂತ ಮಾಹಿತಿ ವೈರಲ್ ಆಗ್ತಿದೆ. ಚಂದ್ರಗ್ರಹಣದ ಬೆನ್ನಲ್ಲೇ ಅಮೆರಿಕ ಜ್ಯೋತಿಷಿ ಕೊಟ್ಟಂತಹ ಮಾಹಿತಿ ಇದು ವೈರಲ್ ಆಗ್ತಿದೆ. ಟ್ರಂಪ್ ಚಂದ್ರಗ್ರಹಣದ ದಿನ ಹುಟ್ಟಿದ್ರೆ ಇಸ್ರೇಲ್ನ ನೆತನ್ಯಾಹು, ಇರಾನ್ ಪರಮೋಚ್ಚ ನಾಯಕನಾಗಿದ್ದಂತಹ ಖಮೇನಿ ಹುಟ್ಟಿದ್ದು ಕೂಡ ಸೂರ್ಯಗ್ರಹಣದ ದಿನವೇ. ಇಂಟ್ರೆಸ್ಟಿಂಗ್ ಮಾಹಿತಿ ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಮೂವರು ನಾಯಕರಿಂದಲೇ ಇದೀಗ ಮಧ್ಯಪ್ರಾಚ್ಯ ದೇಶಗಳು ಧಗ ಅಂತಿವೆ. ಟ್ರಂಪ್, ನೆತನ್ಯಾಹು, ಖಮೇನಿಯಿಂದ ಶಾಂತಿ ಕಳೆದುಕೊಂಡಂತಹ ಕೊಲ್ಲಿ ರಾಷ್ಟ್ರಗಳು. ಯುದ್ಧೋನ್ಮಾದ, ಮೂವರು ಗಂಡುಗಲಿಗಳು ಹುಟ್ಟಿದ್ದು ಕೂಡ ಗ್ರಹಣದ ದಿನವೇ. ಸೊ ಅಮೆರಿಕನ್ ಖ್ಯಾತ ಜ್ಯೋತಿಷಿ ಹೇಳಿದಂತಹ ಮಾಹಿತಿ ಈಗ ವೈರಲ್ ಆಗ್ತಿರುವಂತದ್ದು. ಚಂದ್ರಗ್ರಹಣದ ಬೆನ್ನಲ್ಲೇ ಅಮೆರಿಕ ಜ್ಯೋತಿಷಿ ಕೊಟ್ಟ ಮಾಹಿತಿ ವೈರಲ್ ಆಗಿದೆ. ಟ್ರಂಪ್ ಚಂದ್ರಗ್ರಹಣ ದಿನ ಹುಟ್ಟಿದ್ರೆ ಇಸ್ರೇಲ್ನ ನೆತನ್ಯಾಹು ಮತ್ತು ಖಮೇನಿ ಏನಿದ್ದಾರೆ, ಇಸ್ರಾನ್ನ ಪರಮೋಚ್ಚ ನಾಯಕನಾಗಿದ್ದಂತಹ ಖಮೇನಿ, ಇವರು ಸೂರ್ಯಗ್ರಹಣದ ದಿನ ಹುಟ್ಟಿದ್ರು. ಇಂಟ್ರೆಸ್ಟಿಂಗ್ ಮಾಹಿತಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ಮೂವರು ನಾಯಕರಿಂದ ಇದೀಗ ಮಧ್ಯಪ್ರಾಚ್ಯ ದೇಶಗಳು ಧಗ ಅಂತಿದೆ. ವಿಶ್ವ ನಾಯಕರು ಏನ್ ಮಾಡ್ತಿದ್ದಾರೆ? ಟ್ರಂಪ್, ನೆತನ್ಯಾಹು, ಖಮೇನಿಯಿಂದ ಶಾಂತಿ ಕಳೆದುಕೊಂಡಿದೆ ಕೊಲ್ಲಿ ರಾಷ್ಟ್ರಗಳು. ಬಹಳ ಇಂಟ್ರೆಸ್ಟಿಂಗ್ ಮಾಹಿತಿ ಇದು. ಗ್ರಹಣದ ದಿನ ಸಾಕಷ್ಟು ಅಂದ್ರೆ ಕರಿನೆರಳು ಭೂಮಿಯ ಮೇಲೆ ಇರುತ್ತೆ, ನೆಗೆಟಿವಿಟಿ ಇರುತ್ತೆ. ಜೊತೆಗೆ ಆ ಟೈಮ್ನಲ್ಲಿ ಒಳ್ಳೆ ಕೆಲಸಗಳನ್ನ, ಶುಭ ಕಾರ್ಯಗಳನ್ನ ಮಾಡೋದು ಅಷ್ಟೊಂದು ಸರಿಯಲ್ಲ ಅಂತ ಒಂದು ಕಡೆ ಗೊತ್ತಿರುವಂಥವರು ಶಾಸ್ತ್ರಜ್ಞರು ವಿಶ್ಲೇಷಣೆಯನ್ನ ಮಾಡಿದ್ರೆ, ಈಗ ಅಮೆರಿಕನ್ನ ಮೂಲದ ಜ್ಯೋತಿಷಿ ಕೊಟ್ಟಂತಹ ಈ ಮಾಹಿತಿ ಏನಿದೆಯಲ್ಲ, ಇವರು ಹುಟ್ಟಿದ್ದೇ ಗ್ರಹಣದ ದಿನ. ಮೂರು ಜನ ವಿಶ್ವ ನಾಯಕರು ಅನ್ನಿಸಿಕೊಂಡಂಥವರು ಹುಟ್ಟಿದ್ದು, ಪ್ರಬಲ ನಾಯಕರು ಹುಟ್ಟಿದ್ದೇ ಗ್ರಹಣದ ದಿನ. ಒಬ್ರು ಚಂದ್ರಗ್ರಹಣದ ದಿನ ಹುಟ್ಟಿದ್ರೆ, ಇನ್ನಿಬ್ರು ಸೂರ್ಯಗ್ರಹಣದ ದಿನ ಹುಟ್ಟಿದ್ದಾರೆ. ಇವರು ಹುಟ್ಟಿದ್ದೇ ಗ್ರಹಣದ ದಿನ. ಹಾಗಾಗಿ ಮೂರು ನಾಯಕರಿಂದ ಜಗತ್ತಿನ ಶಾಂತಿ ಹಾಳಾಗ್ತಿದೆ ಅಂತ ಈಗ ಅಮೆರಿಕನ್ ಮೂಲದ ಜ್ಯೋತಿಷಿ ಹೇಳಿದಂತಹ ಮಾಹಿತಿ ಸಾಕಷ್ಟು ವೈರಲ್ ಆಗ್ತಿದೆ. ಟ್ರಂಪ್, ನೆತನ್ಯಾಹು, ಖಮೇನಿ ಮೂರು ಜನ ಹುಟ್ಟಿದ್ದು ಗ್ರಹಣದ ದಿನವೇ. ಯಾವ ಒಂದು ಸಮಯ ನಮಗೆ ಅಶುಭ ಅಂತ ನಂಬಲಾಗುತ್ತೋ ಮತ್ತು ಯಾವ ಸಮಯದಲ್ಲಿ ಭೂಮಿಯ ಮೇಲೆ ನೆಗೆಟಿವಿಟಿ ಜಾಸ್ತಿ ಇರುತ್ತೆ ಅಂತ ಹೇಳಲಾಗುತ್ತೋ ಅಂಥದ್ದೇ ಸಮಯದಲ್ಲಿ ಈ ಮೂವರು ನಾಯಕರು ಹುಟ್ಟಿದ್ರು ಅನ್ನುವಂಥ ಮಾಹಿತಿಯನ್ನ ಅಮೆರಿಕನ್ ಮೂಲದ ಜ್ಯೋತಿಷಿ ಹೇಳಿದ್ದಾರೆ. ಈ ಒಂದು ಮಾಹಿತಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಿದೆ. ಇರಾನ್ನ ಪರಮೋಚ್ಚ ನಾಯಕನಾಗಿದ್ದಂತಹ ಖಮೇನಿ ಹುಟ್ಟಿದ್ದು ಸೂರ್ಯಗ್ರಹಣದ ದಿನವಂತೆ. ಏನೋ ಇಂಟ್ರೆಸ್ಟಿಂಗ್ ಮಾಹಿತಿ ಅಂದ್ರೆ, ಟ್ರಂಪ್ ಹಾಗೂ ಇಸ್ರೇಲ್ ನೆತನ್ಯಾಹು ಹುಟ್ಟಿದ್ದು ಕೂಡ ಸೂರ್ಯಗ್ರಹಣದ ದಿನವಂತೆ. ಹಾಗಾಗಿ ಇಬ್ರು ಸೂರ್ಯಗ್ರಹಣದ ದಿನ ಹುಟ್ಟಿದ್ದಾರೆ, ಇನ್ನೊಬ್ರು ಚಂದ್ರಗ್ರಹಣದ ದಿನ ಹುಟ್ಟಿದ್ದಾರೆ. ಈ ಮೂವರು ವಿಶ್ವದ ಪ್ರಬಲ ನಾಯಕರು ಅನಿಸಿಕೊಂಡಂಥವ್ರು, ಧರ್ಮಗುರು ಅನಿಸಿಕೊಂಡಂಥವ್ರು ಒಬ್ರು, ಇನ್ನು ಸರ್ವಾಧಿಕಾರಿ ಅನಿಸಿಕೊಂಡಂಥವ್ರು ಏನಿದ್ದಾರಲ್ಲ, ಪ್ರಬಲವಾದಂತಹ ವಿಶ್ವದಲ್ಲಿ ಗುರುತಿಸಿಕೊಂಡಂತಹ ನಾಯಕರು, ಇವರು ಹುಟ್ಟಿದ್ದು ಗ್ರಹಣದ ದಿನವೇ ಅಂತ ಈಗ ಅಮೆರಿಕನ್ ಮೂಲದ ಜ್ಯೋತಿಷಿ ಹೇಳಿರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಿದೆ.